ಸ್ವಾಗತಂ ಸುಸ್ವಾಗತಂ. ಗೈಸ್, ಇವತ್ತು ಬೆಳಗ್ಗೆ 700 ರೂಪಾಯಿ ಹೊಗೆ, ಐಟಮ್ಗೆ 500 ರೂಪಾಯಿ ಆಯಿತು. ಗ್ರೀಸ್ ಹೊಡ್ಯಕ್ಕೆ ಒಂದು 200 ರೂಪಾಯಿ. ಇದು ರೆಡ್ ಗ್ರೀಸು ಇವ್ರ ಹತ್ರ ಇರಲ್ಲ ಅಂತ ರೆಡ್ ಗ್ರೀಸ್ ತಂದಿದ್ದೀನಿ. ಇನ್ನು ಬೂಟ್ ಒಂದು ಹೋಗಿತ್ತು. ಬೂಟು 4 ಬೂಟು ಹತ್ತತ್ರ ಒಂದು ತಿದ್ದಾಗೈತೆ. 4 ಬೂಟ್ ತರಬೇಕಾಗಿತ್ತು, ಬರೀ 1 ಬೂಟ್ ತಂದಿದ್ದೀನಿ. ಸದ್ಯಕ್ಕೆ 1 ಬೂಟ್ ಹಾಕಿದ್ರೆ ಸಾಕು. ಇದು ಡಾಲರ್ ರಬ್ಬರು ಮತ್ತು ಆಯಲ್ ಸೀಲು ಎಲ್ಲ ಇದಕ್ಕೆ ಒಂದು 500 ರೂಪಾಯಿ ಆಯಿತು. ಅಣ್ಣಂಗೆ ಒಂದು 200 ರೂಪಾಯಿ, 700 ರೂಪಾಯಿ. ನಾನು ಇವಾಗ ಆಲ್ರೆಡಿ ಟೈಮ್ 8 ಗಂಟೆ ಆಗೈತೆ. ನಾನು 7:15ಗೆ ಬಂದೆ, ಅಣ್ಣ ಇನ್ನೂ ಬಂದಿಲ್ಲ. 8:15 ಆಗುತ್ತೆ ಅನಿಸುತ್ತೆ ಬರೋದು. ನೋಡೋಣ, ವೆಯ್ಟ್ ಮಾಡೋಣ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ. ಗ್ಯಾಸ್ ರಿಸೋರ್ಟ್ಸ್ ಆಯಿತು. ಮನೆಗೆ ಹೋಗಿ ನಾಷ್ಟ ಮಾಡಿಕೊಂಡು ಗ್ಯಾಸ್ ಹಾಕ್ಸೋಣ ಅಂತ ಬಂದೆ. ಇವಾಗ ಒಂದು 300 ರೂಪಾಯಿ ಗ್ಯಾಸ್ ಹಾಕ್ಸಿದ್ರೆ ಬೆಳಗ್ಗೆ 1000 ರೂಪಾಯಿ ಮಕ್ಕಾರು. ಈ 1000 ರೂಪಾಯಿನ ರಿಕವರಿ ಮಾಡೋಕ್ಕೆ ಏನಿಲ್ಲ ಅಂದರೂ ಸಂಜೆವರೆಗೂ ಪಲ್ಟಿ ಹೊಡಿಬೇಕು ನಾನು. 320 ಅಣ್ಣ. ಗ್ಯಾಸ್ ಹಾಕ್ಸ್ಕೊಬಂದೆ. ಡ್ಯೂಟಿಗೆ ಬರೋ ಟೆನ್ಷನಲ್ಲಿ ಬ್ಲೂಟೂತೇ ಮರ್ತ್ಕೊಬಂದ್ಬಿಟ್ಟಿದ್ದೀನಿ. ಈ ಬ್ಲೂಟೂತ್ ಇಲ್ಲ ಅಂದರೆ ಡ್ಯೂಟಿ ಮಾಡೋಕ್ಕೆ ಒಂಥರ ಬೇಜಾರು ಗುರು. ಡ್ಯೂಟಿ ಆನ್ ಮಾಡಿದ್ದೀನಿ, ಯಾವುದು ಬೀಳ್ತಾ ಇಲ್ಲ. ಟೈಮು 10:30 ಆಯಿತು. ಆಲ್ಮೋಸ್ಟ್ ಅಲ್ಲಿ ಇವಾಗ ಯಾವುದಾದ್ರೂ ಒಂದು ಡ್ಯೂಟಿಗಳು ಬೀಳಬೇಕು, ಬಿದ್ದಿಲ್ಲ ಯಾವುದು. ಬಸ್ ಸ್ಟಾಪ್ ಹತ್ರನೂ ಯಾರೂ ಇಲ್ಲ ಟೈಮ್ ಪಾಸ್ ಮಾಡೋಣ ಅಂದರೆ. 2 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪು. ಡ್ಯೂಟಿಗೆ ಹೋಗೋದ್ರಲ್ಲಿ ಹೊರತಾ ಇಲ್ಲ. ಇದರಲ್ಲಿ ರ್ಯಾಪಿಡೋದಲ್ಲಿ 2 ಕಿಲೋಮೀಟ್ರ್ ಪಿಕಪ್ಪು, 2 ಕಿಲೋಮೀಟ್ರ್ ಡ್ರಾಪ್ ಕೊಡ್ತಾನೆ. ಹೆಂಗೆ ಹೋಗೋಕ್ಕಾಯ್ತದೆ. ಡ್ಯೂಟಿ ಆನ್ ಮಾಡಿ ಅರ್ಧ ಗಂಟೆ ಆಗಿದ್ರು ಯಾವುದು ಡ್ಯೂಟಿ ಕೊಡ್ತಾ ಇರಲಿಲ್ಲ. ಓಲಾ ಇನ್ನೇನಾರ ರೀಚಾರ್ಜ್ ಮಾಡೋಣ ಅಂದ್ಕೊಂಡೆ, ಯಾಕೆ ಯಾವುದು ಡ್ಯೂಟಿ ಕೊಡ್ತಾ ಇರಲಿಲ್ಲ. ಓಲಾ ರೀಚಾರ್ಜ್ ಮಾಡ್ಕೊಂಡು ಓಲಾದಲ್ಲಿ ಡ್ಯೂಟಿ ಮಾಡೋಣ ಅಂದ್ಕೊಂಡೆ. ಇನ್ನೇನೋ ರೀಚಾರ್ಜ್ ಮಾಡೋಣ ಅಂದ್ಕೊಂಡು ಓಪನ್ ಮಾಡಿದೆ, ಅಷ್ಟರಲ್ಲಿ ರ್ಯಾಪಿಡೋದಲ್ಲಿ ಡ್ಯೂಟಿ ಕೊಟ್ಟ. ಒಂದು 10 ರೂಪಾಯಿ 20 ರೂಪಾಯಿ ಕಮ್ಮಿ ಕೊಟ್ಟವನೇ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಷ್ಟೇ. ಸುಮ್ಮನೆ ಕೂತ್ಕೊಂಡ್ರೆ ಟೈಮ್ ಎಷ್ಟು. ಆಲ್ರೆಡಿ ಟೈಮ್ 11 ಗಂಟೆ ಆಗೈತೆ. ಹೋಗಿ ಅಲ್ಲಲ್ಲೇ ಲೋಕಲ್ ಹೊಡೆದ್ಬಿಟ್ರೆ ಆಗುತ್ತೆ. ಇವರು ರೆಗ್ಯುಲರ್ ಕಸ್ಟಮರ್, ಇವರು ಕೋರ್ಮಂಗ್ಲ ಡ್ಯೂಟಿ. ತ್ರೀನಾ ಸರ್? ಸರ್ ಡ್ರಾಪ್ ಎಲ್ಲಿ? ಆಡುಗೋಡಿ. ಎಕ್ಸಾಕ್ಟಾಗಿ 15 ಕಿಲೋಮೀಟ್ರು 50 ನಿಮಿಷ. ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು. ಲಾಗ್ ಮಾಡ್ತೀನಿ ಸರ್. MKK 11+. ಟಿಫನ್ ಆಯ್ತಾ ಸರ್? ಟಿಫನ್ ಆಯ್ತು. ಹಾಂ ಆಯ್ತು. ಗಾಯ್ಸ್, ಮೊದಲನೇ ಬಾಡಿಗೆ ಏರಿಯಾದಿಂದ ಆಡುಗೋಡಿ ಡ್ರಾಪ್ ಆಯಿತು. ಡ್ರಾಪ್ ಆಗ್ಬೇಕಾರಲ್ಲಿ ಒಂದು ಸೀನ್ ಆಯಿತು. ಯಾರೋ ಸಡನ್ನಾಗಿ ರೋಡ್ ಕ್ರಾಸ್ ಮಾಡೋಕೆ ಹೋದ್ರು. ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅವರು ಅಕ್ಕಪಕ್ಕ ನೋಡಿಲ್ಲ, ಸಡನ್ನಾಗಿ ನುಗ್ಬಿಟ್ರು. ಬೈಕವ್ರು ಕಂಟ್ರೋಲ್ ಮಾಡಿ ನಿಲ್ಸಿದ್ರು. ಅದ್ರ ಹಿಂದೆಗಡೆ ಬರ್ತಾ ಇದ್ದಿದ್ದು ETS ಕೂಡ ಬ್ರೇಕ್ ಕಂಟ್ರೋಲ್ ಮಾಡಿ ನಿಲ್ಸಿದ್ರು. ಅದ್ರ ಹಿಂದೆ ಬರ್ತಾ ಇದ್ದಿದ್ದು XUV ಕಂಟ್ರೋಲ್ ಮಾಡಿಲ್ಲ. ಬಂದಿದ್ದ ತಕ್ಷಣ ಹೊಡೆದಿದ್ದು ಗಾಡಿ ಹಿಂದೆ ಎಲ್ಲ ಫುಲ್ ಚಿತ್ರಾನ್ನ ಆಗೋಯ್ತು. ಪಾಪ ಅವನು ಅದೇನು ಅರ್ಜೆಂಟಲ್ಲಿ ಇದ್ನೋ ಫುಲ್ ವೀಡಿಯೋ ಮಾಡ್ಕೊಂಡು ನಂಬರ್ ಕೊಟ್ಬಿಟ್ಟು ಹೊಟ್ಟೋದ. ನಿಲ್ಲಿಸಲೇ ಇಲ್ಲ ಅಲ್ಲಿ ಗಾಡಿ ಅಂತ ಫುಲ್ ETS ಚಿತ್ರಾನ್ನ ಆಗೋಯ್ತು ಗೈಸ್. ಪಾಪ ಅವ್ನು ETS ಅವನು ಯಾರ ಮುಖ ನೋಡ್ಕೊ ಬಂದಿದ್ನೋ. ETS ಅವನಿಗೂ ತಪ್ಪಿಲ್ಲ, ಬೈಕ್ ಒಂದು ತಪ್ಪಿಲ್ಲ. ಅವರು ಅಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅಕ್ಕಪಕ್ಕ ನೋಡಲಿಲ್ಲ, ಸಡನ್ನಾಗಿ ನುಗ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಪಾಪ ನನಗೆ ಬೇಜಾರಾಗೋಯ್ತು ETS ಅವ್ರು ನೋಡಿದ ತಕ್ಷಣ. ಕಸ್ಟಮರು ಇದ್ರು ಗಾಡಿಯಲ್ಲಿ. ಅಲ್ಲಿ ಡ್ರಾಪ್ ಮಾಡಿ ಸ್ವಲ್ಪ ಮುಂದೆ ಬಂದೆ, ಮತ್ತೆ ಒಂದು ಮಾನ್ಯತೆ ಬಿದ್ದೈತೆ. ಈ ಥರ ಬ್ಯಾಕ್ ಟು ಬ್ಯಾಕ್ ಬಾಡಿಗೆಗಳು ಬಿದ್ದುಬಿಟ್ರೆ ಬೇಜಾರಿಲ್ಲ ಬೆಳಗ್ಗೆ. 936. ಸೊ ಡ್ರಾಪ್ ಎಲ್ಲಿ? ಮಾನ್ಯತೆ ಟೈಪ್. ಓಕೆ ಸರ್. ಡ್ರಾಪ್ ಲೊಕೇಶನ್ ತೋರಿಸಿದ್ದು 45 ನಿಮಿಷ. ಬಟ್ ಡ್ರಾಪ್ ಮಾಡೋ ಅಷ್ಟರಲ್ಲಿ 1.25 ಅವರ್ ಆಯಿತು. ಹೆಂಗಿದ್ರು 1:15 ಆಗೈತೆ. ಊಟದ ಟೈಮು. ಹೋಗಿ ಊಟ ಮಾಡ್ಕೊಬಿಡೋಣ. ಅಷ್ಟರಲ್ಲಿ ನಮ್ಮ ಅಬ್ಬಿಗೆ ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತ ಅಂದವನೇ. ಬಂದರೆ ಅದ್ರ ಜೊತೆ ಒಂದು ಸ್ವಲ್ಪ ತರಟೆ ಹೊಡ್ಕೊಂಡು ಡ್ಯೂಟಿ ಬೀಳೋದು ಲೇಟೇನೆ. ಪೀಕ್ ಅವರ್ ಸ್ಟಾರ್ಟ್ ಆಗಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅವ್ನು ಬರೋದು ಇನ್ನೂ ಒಂದು ಅರ್ಧ ಗಂಟೆ ಆಗ್ಬೋದು ನನಗೆ ಗೊತ್ತಿರೋ ಹಂಗೆ. ಬರ್ತಾನೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಹೋಗಿ ಯಾವ್ದು ಹೆಂಗಾರ ಇರಲಿ ಊಟ ಮಾಡ್ಕೊಬಿಡೋಣ. ಗೈಸ್, ಊಟ ಮಾಡಿ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯಿಂದನೂ ಫೋನ್ ಮಾಡಿ ಕರಿತಾ ಇದ್ದೀನಿ, ಬರ್ತಾ ಇಲ್ಲ. ಬರ್ತೀನಿ ಅಂತ ಕಾಗೆ ಹಾರಿಸ್ತಾನೆ.
ಸತ್ಯ ಹೇಳ್ರಿ. ಬೆಳಗ್ಗೆಯಿಂದ ಡ್ಯೂಟಿಗೆ ಹೋಗಿಲ್ಲ, ಮನೇಲೆ ಅವನೇ ಗ್ರೀಸ್ ಹೊಡೆಸ್ದೆ ಭಯ ಅದು ಇದು ಅಂತ ಕತೆಗಳು ಹೊಡ್ಕೊಂಡು ಮನೇಲೆ ಅವನೇ ಅಮೃತಹಳ್ಳಿ ಅಭಿ. ಅರ್ಧ ಗಂಟೆ ಆಯಿತು ಇನ್ನೂ ಬಂದಿಲ್ಲ, ಗೊತ್ತಿಲ್ಲ ಅದು ಯಾವಾಗ ಬರ್ತಾನೋ. ಯಾವ್ದಾದ್ರು ಡ್ಯೂಟಿ ಬಿದ್ದರೆ ಹಾಕೊಂಡು ಪಾಸ್ ಆಗ್ಬಿಡ್ತೀನಿ, ವೆಯ್ಟ್ ಮಾಡೋಕ್ಕಾಯ್ತಲ್ಲ ನನ್ನ ಕೈಲಿ. ಡ್ಯೂಟಿನೂ ಬೀಳ್ತಲ್ಲ, ನಮ್ಮ ಮನೆವರೆಗೆ ಹೋಗೋಣ ಅಂತ. ಗೈಸ್ ತುಂಬ ಹೊತ್ತಾದ್ಮೇಲೆ ಲೊಕೇಶನ್ ಮೂವ್ಮೆಂಟ್ ಆಯ್ತೈತೆ, ಬರ್ತಾವನಣ್ಣ. ಇನ್ನೊಂದು 2 ನಿಮಿಷದಲ್ಲೆಲ್ಲ ಇಲ್ಲಿ ಬಂದ್ಬಿಡ್ತಾನೆ, ನೋಡ್ಕೊಳ್ರಿ. ಲೊಕೇಶನ್ ತೋರಿಸ್ತೈತೆ, ಇನ್ನೂ ಬಂದಿಲ್ಲ. ಬಂದ ಗೈಸ್, ಬಂದ ಅಣ್ಣ, ಬಂದ. ಫುಲ್ ಪೇಷಂಟ್ ಆಗ್ಬಿಟ್ಟವನೇ ಗೈಸ್. ನೋಡ್ರಿ ಫುಲ್ಲು ಅಣ್ಣ ಫುಲ್ ಹೆಂಗಿಕ್ಕೊಂದು ಗಾಡಿ ಒಳಗಡೆ. ಜಾತ್ರೆಗೆ ಎಲ್ಲೂ ಹೋಗೋದೇ ಬೇಡ, ಇಲ್ಲೇ ಎಲ್ಲ. ಗಾಡಿ ಫುಲ್ ರೆಡಿ ಮಾಡಿಸ್ಬಿಟ್ಟವನಿ. ಗಾಡಿ ತೊಳಿಬೇಕು ತಾನೇ? ನೆನ್ನೆಲ್ಲ ಗಾಡಿಗೆ ಹೋಗಿರ್ಲಿಲ್ಲ, ನಿಲ್ಸಿ ಹಂಗಾಗ್ಬಿಟ್ಟು. ಅಣ್ಣ ಗಾಡಿ ಅಂತೂ ಫುಲ್ ಮಸ್ತಾಗಿ ರೆಡಿ ಮಾಡಿಸ್ಕೊಂಬಿಟ್ಟ. ರೀಸೆಂಟಾಗಿ ರೆಡಿ ಮಾಡಿಸಿರೋದು ಅಣ್ಣ. ಸೆಂಟ್ರ್ ಪೈಪು ಎಲ್ಲ ಹಾಕಿ ರೆಡಿ ಮಾಡಿಸ್ಬಿಡೋನು ಅಣ್ಣ ಗಾಡಿ. ಹೋಗೋ ಎತ್ಕೊಂಡು. ಹೋಗಲ್ಲ ಗೈಸ್, ಇವನು ಲಾಗ್ ಮಾಡ್ತಾ ಇದ್ದ ತುಂಬಾ ದಿನದಿಂದ, ಯಾಕೋ ಬಿಟ್ಬಿಟ್ಟವನಿ. ಇಲ್ಲಿ ನೋಡ್ರಿ ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡಿಕೊಂಡಿದ್ದ ಅಣ್ಣ, ಯಾಕೋ ನಿಲ್ಸ್ಬಿಟ್ಟವನಿ. ಯಾರು ಸಪೋರ್ಟೇ ಮಾಡಲ್ಲ, ಬರೀ ಹುಡುಗಿರಿಗೆ, ಬಟ್ಟೆ ಬಿಚ್ಚೋರಿಗೆ, ಅವ್ರಿಗೆ ಮಾಡಿದ್ರೆ. ಗೈಸ್ ನೋಡ್ರಿ, ಇವ್ನಿಗೆ ಸಪೋರ್ಟ್ ಯಾರು ಮಾಡ್ತಾ ಇಲ್ವಂತೆ, ಅದಕ್ಕೆ ವಿಡಿಯೋ ಮಾಡೋದು ನಿಲ್ಸ್ಬಿಟ್ಟವನಿ. ಅಣ್ಣ ಗೋಪುರ ಎಲ್ಲ ಮಾಡಿ ರೆಡಿ ಮಾಡಿದ್ದ, ಇಲ್ಲಿ ಫುಲ್ ಸೆಟಪ್ ಮಾಡಿದ್ದ. ಯಾಕೋ ಗೋಪುರ ಹೊಡೆದೈತನೋ ಇಲ್ಲ ಏನೋ ಗೊತ್ತಿಲ್ಲ, ಸೆಡ್ ಹಾಕ್ಬಿಡವನಿ. ವಿಡಿಯೋಗಳು ಮಾಡ್ತಾ ಇಲ್ಲ. ಗಾಡಿ ಅಂತೂ ಫುಲ್ ಮಸ್ತಾಗಿ ರೆಡಿ ಮಾಡಿಸ್ಬಿಡವನಿ ಅಣ್ಣ. ನಿಮ್ಮೆಣ್ಣೆಲ್ಲ ಹಾಕೊಂಡು ನೋಡ್ರಿ. ಎಷ್ಟು ಹೊಡ್ಸಿದ್ಯಾ ಅಭಿ? ಎಷ್ಟು ಹೊಡ್ಸಿದ್ಯಾ? ಹಾಂ, ಒಂದು 10,000 ಹೊಡೈತಾ? ಏನು ಯಾವಾಗಲೂ ಫುಲ್ ಟ್ಯಾಂಕ್ ಇಕ್ಕಿರ್ತೀಯ ಗ್ಯಾಸು? ಪೆಟ್ರೋಲು ಇದೇನು ಹಾಕಿದ್ಯಾ? ಇದಾ ಏನು ಗಮ್ ಅದರಲ್ಲೇ ಬರುತ್ತೆ. ಇದೊಂದು ಸ್ವಲ್ಪ ಮೇಲೆ ಹಾಕ್ಬಿಟ್ಟು ಹಾಕ್ಬೇಕು ತಾನೆ, ನೀಟಾಗಿ ಕವರ್ ಆಗೋದು. ಇದು ಕರೆಕ್ಟಾಗಿ ಲೆವೆಲ್ ಮಾಡಿ ಹಾಕ್ಬೇಕು ತಾನೆ, ನೀಟಾಗಿ ಕವರ್ ಆಗೋದು. ಬರಲ್ಲ ಭಯ, ಬರ್ತದೆ ಭಯಂಕರ ಕಚ್ಕೊಳ್ಳುತ್ತೆ, ಅದ್ರಲ್ಲಿ ಬರದೆ ಕೊಡೋದು ಹಾಕಬೇಕು. ನಾಟ್ ಫಾಸ್ಟ್, ಜಸ್ಟ್ ಲೋಡ್. ಸೆಲ್ಫ್ ಮೇಡ್ ಅಣ್ಣ, ಸೆಲ್ಫ್ ಮೇಡ್ ಅಂತೆ. CNG ಅನ್ಕೊಬಿಟ್ಟಿದ್ಯಾ? ಎಷ್ಟು ಲೀಟ್ರ್ ಕೊಡದೆ ಸ್ಟಾರ್ಟ್ ಮಾಡ್ತಾ ಇದೆಯಾ? ಗಾಯ್ಸ್, ನನ್ನ ಗಾಡಿ ಗೇರು ಮೇಲೆ, ಈ ಒಂದು ಕೆಳಗೆ ಗೇರು. ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಗಾಡಿ ಅಂತೂ ಹೆವಿ ಸ್ಮೂತ್ ಆಗೈತೆ ನೋಡ್ರಿ. ಸ್ಟಾರ್ಟ್ ನಮ್ಮ ಗಾಡಿ ಎಲ್ಲ ಎಕ್ಸ್ಲೇಟ್ ಹೊಡಿಬೇಕು. ಈ ಗಾಡಿ ಎಕ್ಸ್ಲೇಟ್ ಹೊಡಿದ್ರೆ ಸ್ಟಾರ್ಟೇ ಆಗಲ್ಲ. ಎಕ್ಸ್ಲೇಟ್ ಹೊಡಿಲಿಲ್ಲ ಅಂದರೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋಯ್ತು ನೋಡ್ರಿ. ಸೌಂಡು ನಮ್ಮ ಗಾಡಿ ಅಷ್ಟು ಕೇಳಿಸಲ್ಲ, ಇದು ಫುಲ್ ಸ್ಮೂತ್ ಐತೆ. ಗೈಸ್, ನಮ್ಮ ಸ್ಟಾಲಿನ್ನು ಬೈಕಲ್ಲಿ ಬಿದ್ದು ಏಟ್ ಮಾಡ್ಕೊಬಿಟ್ಟವ್ನು ನೋಡ್ರಿ. ಏನು ಮಾಡ್ಕೊಂಡು ರೋಡಲ್ಲಿ ಒಂದು ಹುಡುಗಿ ಹೋಗ್ತಿದ್ಲು ಭಯ, ಚೆನ್ನಾಗಿ ಅವಳು ತಿರುಗಿ ನೋಡಿದೆ ಅವಳು ಚೆನ್ನಾಗಿದ್ರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್, ಇಬ್ಬರು ಒಂದೇ ಥರ ಗಾಡಿ ರೆಡಿ ಮಾಡಿಸಿರೋದು ನೋಡ್ರಿ. ಗಾಡಿ ಒಳಗಡೆ ಇದೆ ನೋಡಿ. ರೆಡಿ ಮಾಡಿಸಿ 1 ವಾರ ಆಗಲಿಲ್ಲ, ಆಗಲೇ ಬೈಕಲ್ಲಿ ಬಿದ್ದು ಏಟ್ ಮಾಡ್ಕೊಂಡವನೇ. ಏನು ಮಾಡ್ಕೊಂಡು ಗಾಡಿ ಸ್ಕಿಡ್ ಆಯ್ತು. ಗೈಸ್, ಬೈಕ್ ಒಳಗಡೆ ನಿಂತೈತೆ. ಬೈಕ್ ಅಂತೂ ಫುಲ್ ಬೂಸ್ಟ್ ಮಾಡ್ಬಿಟ್ಟವನೇ. GT ನೋಡ್ರಿ, ಎಲ್ಲ ಫುಲ್ ಬೂಸ್ಟು ಅಣ್ಣ. ಎಷ್ಟು ಇವಾಗ ಇದಕ್ಕೆ ಎಷ್ಟು ಕೇಳಿದ್ರು? 20 ಎಷ್ಟು? 20. ಇದು ರಡಾಬರ್ ಅದೆಲ್ಲ ಚೇಂಜ್ ಮಾಡಬೇಕು. ಆಮೇಲೆ ಇದು ಇಂಜಿನ್ ಸೇಫ್ಟಿ ಗಾರ್ಡು ಎಲ್ಲ ಬೂಸ್ಟ್ ಮಾಡ್ಕೊಂಡವನಿ. ಆಟೋಗೆ ಎಷ್ಟು ಕೊಟ್ಟೆ? ಆಟೋಗೆ ಏನು ಕೊಟ್ಟಿಲ್ಲ ಭಯ, ರೆಡಿ ಮಾಡ್ಸಕ್ಕೆ 10,000 ಆಗುತ್ತೆ ಆಟೋಗೆ. ಅದಕ್ಕೆ ಗತ್ತು ಅನ್ಕೊಳ್ರಿ. ಗತ್ತು ಅನ್ಕೋಬೇಕದನ್ನ.
ಬಿದ್ದು ಏಟ್ ಮಾಡ್ಕೊಬಿಟ್ಟು ಗತ್ತು ಅನ್ಕೋಬೇಕಂತೆ. ನಿನ್ಗೆ ಇದು ಅದೊಂದೇ ಬೇರೆ ನಾಗಿಲ್ವಾ? ಮಂಡಿ ಇವಾಗ ಇದಕ್ಕೆ ಒಂದು 30 ಲೆಕ್ಕಾಚಾರ 20 ಆಗುತ್ತೆ. ಎಷ್ಟು ದಿನ ಆಗುತ್ತೆ ಅಂತ? ಆಗುತ್ತೆ ಭಯ, ಒಂದು ವಾರ ತೊಗೊಂತ ಗಾಡಿ ರೂಮಲ್ಲಿ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಶೋರೂಮ್ ಅಲ್ಲ, ಇಲ್ಲಿ ಬೇರೆ ಕಡೆ ಆಚೆ ಎಲ್ಲ ಭಯ ತಲೆ ಮೇಲೆ ಕೈ ಕೊಡ್ತಾರೆ. ಅದಕ್ಕೆ ಶೋರೂಮ್ ಕೈ ಕೊಡತ್ತೆ. ಇದಕ್ಕೇನೋ ಆಲ್ಟ್ರ್ ಮಾಡ್ಕೋಬೋದು, ನಡೆಯುತ್ತೆ. ತಿಂಗಳಲ್ಲಿ ತೆಕ್ಕೊಡ್ತಾರೆ ಹೇಳಿದ್ರು. ಇದು 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 ಇದೊಂದೆಲ್ಲ ಊಸ್ಟು. ಇದು ಒಂದೇ 7,030 ರೂಪಾಯಿ. ಲಿವರು 7,000 ಇದೊಂದು ಲಿವರ್ 7,000 ಅಂದೆ ಗಾಯ್ಸ್. ನೋಡ್ರಿ, ಇವನು ಆಟೋ ಓಡಿಸೋದು GT ಮೇಂಟೈನ್ ಮಾಡ್ತಾಯ್ತಾ? ಅಣ್ಣ ಫುಲ್ ಬಿದ್ದು ಊಸ್ಟ್ ಮಾಡ್ಕೊಂಬಿಟ್ಟಾನ ಪಾಪ. ಗಾಯ್ಸ್ ಅವ್ರ ಅಪ್ಪ ಶಿಷ್ಯ ಅಂತ ಕರೀತವ್ರೆ. ಗಾಯ್ಸ್ ಟೈಮು ಎಕ್ಸಾಕ್ಟಾಗಿ 5 ಗಂಟೆ ಆಯಿತು. ಇನ್ನೂ ಒಂದು ಡ್ಯೂಟಿ ಬಿದ್ದಿಲ್ಲ. ಅಣ್ಣ ಇವಾಗ ಡ್ಯೂಟಿ ಹಾಕೊಂಡೋದ ಯಲಂಕ. ನನಗೂ ಯಾವುದೂ ಡ್ಯೂಟಿ ಬೀಳ್ತಾ ಇಲ್ಲ. ಸ್ಟಾಲಿನ್ ಹಿಂದೆ ಅವನೇ ಹೋಗಿ ಏನೋ ಸರ್ತೀನಂತ ಹೋದ. ಆ ಗ್ಯಾಪಲ್ಲಿ ಅಬ್ಬಿ ಡ್ಯೂಟಿ ಹಾಕೊಂಡು ಹೋಗ್ಬಿಟ್ಟ. ನನಗೂ ಯಾವುದೂ ಡ್ಯೂಟಿ ಬೀಳ್ತಾ ಇಲ್ಲ. ಯಾವ್ದಾರ ಬಿದ್ದರೆ ಇಲ್ಲಿಂದ ಹಾಕೊಂಡು ಹೋಗ್ಬೇಕು. ಅಣ್ಣ ನೋಡ್ರಿ ಯಾವ ಊಟಲ್ಲ ಅವನು ಅಂತ. ನಾನು 2 ಗಂಟೆಗೆ ಬಂದಿದ್ದು. ಟೈಮ್ ಎಕ್ಸಾಕ್ಟಾಗಿ 5 ಗಂಟೆ. ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಅವಾಗಿಂದ ಆನ್ ಮಾಡ್ಕೊಂಡೇ ಕೂತಿದ್ದೀನಿ. ಅಣ್ಣ ಬಂದ ನೋಡ್ರಿ. ಅಣ್ಣ ಅಭಿ ಡ್ಯೂಟಿ ಹಾಕೊಂಡು ಹೊಂಟ. ಯಾಕಾದ್ರೂ ಈ ಕಡೆ ಬಂದು ಅನ್ಸ್ಬಿಡೈತೆ ಗೈಸ್. ಟೈಮ್ ಬಂದು ಎಕ್ಸಾಕ್ಟಾಗಿ 6 ಗಂಟೆ 23 ನಿಮಿಷ. ಬೆಳಗ್ಗೆಯಿಂದ ಬರೀ 2 ಡ್ಯೂಟಿ ಮಾಡಿರೋದು. ಬೆಳಗ್ಗೆಯಿಂದ ಬರೀ 2 ಡ್ಯೂಟಿ ಮಾಡಿರೋದು. ಇದು 3ನೇ ಡ್ಯೂಟಿ, ಅದು ರ್ಯಾಪಿಡೋದಲ್ಲಿ. ಸರ್ 1472 ಸರ್ ಡ್ರಾಪು ರಾಮಯ್ಯ ಕಾಲೇಜಾ? ಊಬರ್ ಎಂಥ ದೊಡ್ಡ ಕಳ್ಳನ ಮಗ ಅಂದರೆ, ರ್ಯಾಪಿಡೋದಲ್ಲಿ ಡ್ಯೂಟಿ ಎತ್ಕೊಂಡ್ಮೇಲೆ ಊಬರಲ್ಲಿ ಕೊಡ್ತಾನೆ. ಅದು 300 ರೂಪಾಯಿ ಡ್ಯೂಟಿ. ಬರೀ ಈ ಥರ ಹಲ್ಕ ಕೆಲಸಗಳೇ ಮಾಡೋದೆ ಊಬರ್ ಅವನು. ಇಷ್ಟೊತ್ತವರೆಗೂ ಊಬರಲ್ಲಿ ಒಂದೇ ಒಂದು ಡ್ಯೂಟಿಗಳು ಕೊಟ್ಟಿಲ್ಲ. ಇವಾಗ ರ್ಯಾಪಿಡೋದಲ್ಲಿ ಡ್ಯೂಟಿ ಎತ್ಕೊಂಡ್ಮೇಲೆ ಊಬರಲ್ಲಿ 300 ರೂಪಾಯಿ ಡ್ಯೂಟಿ ಕೊಡ್ತಾನೆ. ಅದು ಬೇರೆ ಕಡೆ. ಈ ಥರ ಆಗ್ಬಿಟ್ರೆ ಬೇಜಾರೇ ಆಗ್ಬಿಡುತ್ತೆ. ಬೆಳಗ್ಗೆಯಿಂದ ಬರೀ 2 ಡ್ಯೂಟಿ ಮಾಡಿರೋದು. ಏನು ಮಾಡೋಕ್ಕಾಗಲ್ಲ. ವಾರದಲ್ಲಿ 3 ದಿನ ಆಗುತ್ತೆ, 3 ದಿನ ಆಗಲ್ಲ. ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತಿಕೆರೆ ಡ್ರಾಪ್ ಮಾಡಾದ್ಮೇಲೆ ಮತ್ತೆ ಇವಾಗ ಒಂದು ಏರಿಯಾ ಕೊಟ್ಟವನೆ. ಹೆಂಗೋ ಇವತ್ತು ಏರಿಯಾ ಕಡೆನಾದರೂ ಕೊಟ್ಟನಲ್ಲ, ಖಾಲಿ ಹೋಗೋ ಥರ ಮಾಡಲಿಲ್ಲ. ಅದೇ ಬೇಜಾರಿಲ್ಲ. 4550 ಸರ್ ಡ್ರಾಪ್ ಬಸವೇಶ್ವರ ಅಲ್ವಾ? ಕಾಮಾಕ್ಷಿಪಾಳ್ಯ. ನಾನಿವತ್ತು ಬೆಳಗ್ಗೆಯಿಂದ ಮಾಡಿರೋದು ಬರೀ 4 ಡ್ಯೂಟಿ. ಏರಿಯಾದಿಂದ ಕೋರ್ಮಂಗ್ಲ ಹೋದೆ. ಕೋರ್ಮಂಗ್ಲದಿಂದ ಒಂದು ಮಾನ್ಯತಾ ಟೆಕ್ ಪಾರ್ಕ್ ಬಂದೆ. ಮಾನ್ಯತಾ ಟೆಕ್ ಪಾರ್ಕಿಂದ ಅಲ್ಲೇ ಖಾಲಿ ಸುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತು ಅಲ್ಲಿಂದ ಒಂದು ಮತ್ತಿಕೆರೆ ಬಂದೆ. ಮತ್ತಿಕೆರೆಯಿಂದ ಒಂದು ಕಾಮಾಕ್ಷಿಪಾಳ್ಯ ಬಂದೆ. ಇವತ್ತು ಬೆಳಗ್ಗೆಯಿಂದ ಖರ್ಚಾಗಿರೋ ದುಡ್ಡು ಸಂಪಾದನೆ ಮಾಡೋಕ್ಕಾಗಿಲ್ಲ. ಮೇ ಬಿ ಒಂದು 800 ರೂಪಾಯಿನೋ ಮಾಡಿರ್ಬೇಕು ಇವತ್ತು ಅಷ್ಟೇ. ಬೆಳಗ್ಗೆಯಿಂದ 1000 ರೂಪಾಯಿ ಖರ್ಚೇ ಆಗೋಯ್ತು. 1000 ರೂಪಾಯಿ ಊಟ ತಿಂಡಿ ಎಲ್ಲ ಸೇರಿದ್ರೆ 1200 ರೂಪಾಯಿನೇ ಖರ್ಚು. ಬರೀ 800 ರೂಪಾಯಿ ಸಂಪಾದನೆ ಮಾಡಿದ್ವಿ. ಏನು ಮಾಡೋಕ್ಕಾಗಲ್ಲ. ವಾರದಲ್ಲಿ 2 ದಿನ ಸಂಪಾದನೆ ಆಗುತ್ತೆ, 3 ದಿನ ಸಂಪಾದನೆ ಆಗಲ್ಲ. ಏನು ಮಾಡೋಕ್ಕಾಗಲ್ಲ. ನನಗೆ ಇವತ್ತಾಗಿದ್ದ ಪರಿಸ್ಥಿತಿಗೆ ಅಲ್ಲಿ ಹತ್ತತ್ರ ಹೆಬ್ಬಾಳದಿಂದನೇ ಖಾಲಿ ಬಂದ್ಬಿಡೋಣ ಮನೆಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಪ್ ಇಟ್ಕೊಂಡಿದ್ದೆ ಡ್ಯೂಟಿ ಬೀಳುತ್ತೆ ಏರಿಯಾ ಕಡೆಗೆ. ಏನು ಮಾಡೋಕ್ಕಾಗಲ್ಲ, ಕಾಯ್ದು ಬರೋಣ ಅಂತ ಬಂದೆ. ಏನು ಮಾಡೋಕ್ಕಾಗುತ್ತೆ, ಡ್ಯೂಟಿಗಳಿಲ್ಲ ಅಂದಮೇಲೆ ನಿಧಾನಕ್ಕೆ ಕಾಯ್ದು ಬರಬೇಕು. ಒಂದೊಂದ್ಸತಿ ಡ್ಯೂಟಿ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ, ಒಂದೊಂದ್ಸತಿ ಹಿಂಗೆ ಕಾಯಿಸ್ಬಿಟ್ಟು ಕೊಡ್ತಾನೆ. ಏನು ಮಾಡೋಕ್ಕಾಗಲ್ಲ. ಟೈಮು ಇವಾಗ ಎಕ್ಸಾಕ್ಟಾಗಿ 8 ಗಂಟೆ. ಇವಾಗ ಡ್ಯೂಟಿ ಮಾಡಿದ್ರೂ ಬೇರೆ ಕಡೆ ಹೋದರೆ ಮತ್ತೆ ಆ ಕಡೆಯಿಂದ ಖಾಲಿನೇ ಬರಬೇಕು. ಯಾಕಂದರೆ ಆ ಕಡೆಯಿಂದ ಮತ್ತೆ ಏರಿಯಾ ಕಡೆ ಡ್ಯೂಟಿಗಳು ಕೊಡೋಲ್ಲ, ಖಾಲಿನೇ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಹೋದ್ರೂ ವೇಸ್ಟು. ಇನ್ನೇನು ಟೈಮ್ ಆಗೈತೆ, ಮನೆ ಕಡೆ ಹೋಗ್ಬಿಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.